ನಾನು ಯಾರು ನೋಡು, ಯಾರು ನಾನು? ಅಯ್ಯ ಅಲ್ಲ, ನಿಮ್ಮ ಅಮ್ಮ ಅಲ್ಲೆಲ್ಲ ಹೋದ್ರು, ನಿಮ್ಮ ಅಮ್ಮ ಅಂಗಡಿಗೆ ಹೋದ್ರು. ಕರೆಕ್ಟಾಗಿ ನೋಡಿ ನಾನು. ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನೆಲ್ ವರ್ಷಾ ಕನ್ನಡ ವ್ಲಾಗ್ಸ್. ಬೆಳಗ್ಗೆ ಲೇಟಾಗಿದ್ದಾಗ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು, ಏನು ಮಾಡೋದಪ್ಪ ಅಂತ ತೋಚದೇ ಇದ್ದಾಗ ಈ ರೆಸಿಪಿನ ಮಾಡ್ಕೊಬೋದು. ಕ್ವಿಕ್ಕಾಗಿ, ಟೇಸ್ಟಿಯಾಗಿ, ಅಷ್ಟೇ ಹೆಲ್ದಿಯಾಗೂ ಇರುತ್ತೆ ಈ ರೆಸಿಪಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಇದು ತುಂಬ ಗರ್ಗರಿಯಾಗಿರುತ್ತೆ. 1 ಕಪ್ ರಾಗಿ ಹಿಟ್ಟು ಮತ್ತು 1 ಕಪ್ ರವಾನ ಬಳಸಿ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂದು ಮೆಣಸಿನ್ಕಾಯಿ ಮತ್ತು 2 ಚಿಕ್ಕದು ಈರುಳ್ಳಿ ಇದನ್ನು ಕ್ರಷ್ ಮಾಡಿಬಿಟ್ಟು ಇದಿಷ್ಟನ್ನು ಹಾಕಿ ನೀರು ದೋಸೆ ಅಷ್ಟು ಹದವಾಗಿ ಬ್ಯಾಟರ್ ತುಂಬ ಲಿಕ್ವಿಡ್ ಆಗಿರಬೇಕು. ಅಂದರೆ ತುಂಬ ಲಿಕ್ವಿಡು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಮೀಡಿಯಮ್ ಟೆಕ್ಸ್ಚರ್, ಸೇಮ್ ನೀರು ದೋಸೆ ಬ್ಯಾಟರಲ್ಲಿ ಇರಬೇಕು. ಬೇಕಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಬೋದು. ನಾನು ಮರ್ತುಬಿಟ್ಟೆ, ಇಲ್ಲ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿರಲಿಲ್ಲ. ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಕ್ರಂಚಿಯಾಗಿ ಬರುತ್ತೆ, ಕ್ರಿಸ್ಪಾಗಿ ಬರುತ್ತೆ ದೋಸೆ. 10 ನಿಮಿಷ ಸೈಡಲ್ಲಿ ಇಟ್ಬಿಟ್ಟು ಆ ಟೈಮ್ ಒಳಗಡೆ ನಾವು ಚಟ್ನಿನ ಪ್ರಿಪೇರ್ ಮಾಡ್ಕೋಬೋದು. ನನಗೆ ಇದ್ರ ಜೊತೆ ಟೊಮೆಟೊ ಚಟ್ನಿ ಪರ್ಸ್ನಲ್ ಫೇವ್ರೇಟ್. ನೀವು ಬೇಕಾದ್ರೆ ಶೇಂಗಾ ಚಟ್ನಿ, ಕಾಯಿ ಚಟ್ನಿ ಎಲ್ಲನೂ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿ ಅಂತಂದರೆ ಸ್ವಲ್ಪ ಟ್ಯಾಂಗಿ ಫ್ಲೇವರಾಗಿ ಚೆನ್ನಾಗಿರುತ್ತೆ, ಹುಳಿಯಾಗಿ ಅಂತ ಅಷ್ಟೇ. ದೋಸೆ ತವ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿ ನಂತರ ಅದಕ್ಕೆ ಸೇಮ್ ನೀರು ದೋಸೆ ಹೆಂಗೆ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಅನ್ನಿವನ್ನಾಗಿ ಸ್ಪ್ರೆಡ್ ಮಾಡಬೇಕು ದೋಸೆ ಬಟರ್ನ. ನಂತರ ಡಬಲ್ ಸೈಡ್ ರೋಸ್ಟ್ ಮಾಡಿದ್ರೆ ಗರಿಗರಿಯಾಗಿರೋ ರಾಗಿ ಆ್ಯಂಡ್ ರವಾ ದೋಸೆ ರೆಡಿ ಆಗುತ್ತೆ. ಹೋಮ್ ಮೇಡ್ ವೈನ್ ಮಾಡಿರೋದಿತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ನಾನಿವತ್ತು ಮನೆಯಲ್ಲೇ ಫೇಶಿಯಲ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಕೆಮಿಕಲ್ ಇಲ್ಲದೆ ಎಲ್ಲ ಮನೇಲಿ ಕೈಗಿಟ್ಕೋ ಅಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಬಿಟ್ಟು ಮನೆಯಲ್ಲೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರಲ್ಲಿ ನಾನು ಫೇಶಿಯಲ್ನ ಮುಗಿಸ್ಕೊಂಡ್ಬಿಟ್ಟೆ. ಪಾರ್ಲರ್ಗೆ ಹೋಗಿ ನಾವು ವೈನ್ ಫೇಶಿಯಲ್ ಮಾಡಿಸಿದ್ರೆ ಯಾವ ಥರ ನಮ್ಮ ಸ್ಕಿನ್ ಗ್ಲೋ ಬರುತ್ತೋ, ಚೇಂಜಸ್ ಕಾಣಿಸುತ್ತೋ ಅದೇ ಥರ ನಾನು ಮನೆಯಲ್ಲೇ ಹೋಮ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ವಿದೌಟ್ ಎನಿ ಕೆಮಿಕಲ್ಸ್ ಚೆನ್ನಾಗಿ ಆ್ಯಸ್ ಇಟ್ ಈಸ್ ಪಾರ್ಲರಲ್ಲಿ ಮಾಡ್ದಂಗೆ ಗ್ಲೋ ನನಗೆ ಸಿಕ್ತು. ಮಿಡಲ್ ಆಫ್ ದ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಗ್ಲೋ ಬಂತು, ಹೇಗೆ ಮಾಡಿಕೊಂಡೆ ಫೇಶಿಯಲ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಅಂತ. ನಾನಿಲ್ಲಿ ಕ್ರೀಮ್ ಆಗಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಕ್ರೀಮ್ ಆಗಲ್ಲ, ಸ್ಕ್ರಬ್ ಆಗಿ ಕಡಲೆ ಹಿಟ್ಟು ಯೂಸ್ ಮಾಡಿಕೊಂಡೆ. ನಂತರ ಪ್ಯಾಕ್ ಆಗಿ ನಾನು ವೀಟ್ ಫ್ಲೋರ್, ಗೋಧಿ ಹಿಟ್ಟನ್ನು 2 ಸ್ಪೂನ್ ತಗೊಂಡಿದ್ದೆ. ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ವೈನ್ನ ಮಿಕ್ಸ್ ಮಾಡಿ ಅದನ್ನು ನಾನು ಪ್ಯಾಕ್ ಆಗಿ ಯೂಸ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಫೇಸ್ ಜೆಲ್ ಬೇಕಲ್ಲ, ನಾನು ಇಲ್ಲಿ ಕ್ರೀಮ್ ಯೂಸ್ ಮಾಡಿಲ್ಲ, ಫೇಸ್ ಮಸಾಜ್ಗೆ ನಾನು ಜೆಲ್ ಯೂಸ್ ಮಾಡಿಕೊಂಡೆ. ಒಂದು ಅಲೋವೆರಾನ ಪೀಲ್ ಮಾಡಿಬಿಟ್ಟು ಅದರಲ್ಲಿರುವಂತಹ ಜೆಲ್ನ ತಗೊಂಡು ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡಿಬಿಟ್ಟು ಅದಕ್ಕೆ 1ರಿಂದ 2 ಸ್ಪೂನಷ್ಟು ವೈನ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಯಾವ ಥರ ಮಾಡಿದೆ ಅಂತ ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಫಸ್ಟ್ ಸ್ಟೆಪ್ಪಾಗಿ 2 ಟೀ ಸ್ಪೂನ್ ವೈನ್ ತೊಗೊಂಡಿದ್ದೆ. 2 ಟೀ ಸ್ಪೂನ್ ವೈನ್ ತಗೊಂಡು ನಾನು ಫೇಸ್ನ ಫಸ್ಟು ನಾನು ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡಿ ನೀಟಾಗೆಲ್ಲ ಮುಖ ಎಲ್ಲ ಒರೆಸ್ಕೊಬೇಕು. ವೈನ್ ತಗೊಂಡು ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಬೇಕು. 2 ನಿಮಿಷ ಕ್ಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಕು. ನಂತರ ನೀಟಾಗಿ ಮುಖ ಒರೆಸ್ಕೊಂಡು, ಅಂದರೆ ಕಾಟನ್ ಬಾಲಲ್ಲೇ ನೀಟಾಗಿ ಮುಖನ ಒರೆಸ್ಕೊಂಡು ನಂತರ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಅಲೋವೆರಾ ಮತ್ತು ವೈನ್ನ ಬ್ಲೆಂಡ್ ಮಾಡ್ಕೊಂಡಿದ್ನಲ್ವ ಅದನ್ನು ನಾನು ಫೇಸ್ ಜೆಲ್ಲಾಗಿ ಯೂಸ್ ಮಾಡ್ತಾಯಿದ್ದೀನಿ. ಫೇಸ್ ಜೆಲ್ ಹಾಕಿಬಿಟ್ಟು ನೀಟಾಗಿ ಫೇಸ್ಗೆ ಮಸಾಜ್ ಕೊಡಬೇಕು. ನಾವು ಫೇಸ್ಗೆ ಯಾವ ರೀತಿ ಮಸಾಜ್ ಕೊಡ್ತೀವಿ ಅದರಿಂದನೂ ನಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಿಬಿಟ್ಟು ಫೇಸ್ಗೆ ಗ್ಲೋ ಬರುತ್ತೆ. ಬರೀ ಕ್ರೀಮ್ಸಿಂದ ಮಾತ್ರ ಅಥವಾ ಜೆಲ್ಲಿಂದ ಮಾತ್ರ ಫೇಸ್ಗೆ ಗ್ಲೋ ಬರೋದು ಅಂತ ಅಲ್ಲ. ನಾವು ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಫೇಸ್ಗೆ ಸರ್ಕ್ಯುಲರ್ ಮೋಷನಲ್ಲಿ ಹಾಗೆ ಟ್ಯಾಪಿಂಗ್ ಜೆಸ್ಚರಲ್ಲಿ ನಾವು ಫೇಸ್ಗೆ ನಾವು ಮಸಾಜ್ ಕೊಟ್ಟಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ಹೆಲ್ದಿಯಾಗಿ ಸ್ಕಿನ್ಗೆ ಒಂದು ಗ್ಲೋ ಬರುತ್ತೆ. ಫೇಶಿಯಲ್ನ ಈ ಮಸಾಜ್ ಟೆಕ್ನಿಕ್ನ ಲಿಂಪೆಟಿಕ್ ಡ್ರೈನೇಜ್ ಟೆಕ್ನಿಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟೆಪ್ ನಾನು ಸ್ಕ್ರಬ್ ಅಪ್ಲೈ ಮಾಡ್ಕೊತಿದ್ದೀನಿ ಫೇಸ್ಗೆ. ಸ್ಟಾರ್ಟಿಂಗಲ್ಲೇ ನಾವು ಕಡಲೆ ಹಿಟ್ಟು ಮತ್ತು ವೈನ್ನ ಮಿಕ್ಸ್ ಮಾಡಿಬಿಟ್ಟು ಸ್ಕ್ರಬ್ ಪ್ರಿಪೇರ್ ಮಾಡಿದ್ವಲ್ಲ ಅದನ್ನು ಫೇಸ್ಗೆಲ್ಲ ಹಚ್ಕೊತಾ ಇದ್ದೀನಿ. ಒಂದು ಮೈಂಡಲ್ಲಿ ಏನು ನೆನ್ಪಿಟ್ಕೊಬೇಕು ಸ್ಕ್ರಬ್ ಹಚ್ಕೊಳ್ಳೋವಾಗ ಅಂತಂದರೆ
ಸ್ಕ್ರಬ್ಬಲ್ಲಿ ಫೇಸ್ನ ಮಸಾಜ್ ಮಾಡಬೇಕಾದ್ರೆ ಜೆಂಟಲಾಗಿ ಫಿಂಗರ್ಸ್ನ ನಾವು ಏನು ಮೂವ್ ಮಾಡಬೇಕಾಗುತ್ತೆ ಫೇಸಲ್ಲಿ. ತುಂಬ ಪ್ರೆಸ್ ಮಾಡಿ ಪ್ರೆಷರ್ ಕೊಟ್ಟು ನಾವು ಮಸಾಜ್ ಮಾಡಬಾರ್ದು. ಸ್ವಲ್ಪ ಇರಿಟೇಷನ್ ಫೀಲ್ ಆಗುತ್ತೆ. ಯಾಕೆ ಅಂತಂದರೆ ಆ ಸ್ಕ್ರಬ್ಬು ಕ್ರೀಮ್ ಅಷ್ಟು ನೈಸ್ ಆಗಿರಲ್ಲ ನೋಡಿ, ಒಂಥರ ಏನು ತರಿ ಏನೋ ಫೀಲ್ ಕೊಡುತ್ತಲ್ವಾ. ಸೊ ಸ್ಕ್ರಬ್ಬನ್ನು ಮಾತ್ರ ಹಚ್ಚೋವಾಗ ಸ್ವಲ್ಪ ಹುಷಾರಾಗಿ ಜೋರಾಗಿ ಪ್ರೆಸ್ ಮಾಡದೆ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಈ ಥರ ಟ್ಯಾಪಿಂಗ್ ಜೆಸ್ಚರಲ್ಲಿ ಹಾಗೆ ಸರ್ಕ್ಯುಲರ್ ಮೋಷನಲ್ಲಿ ಮತ್ತು ಏನು ಚೀಕ್ಸಿಂದ ಐಸ್ವರ್ಗು ಪ್ರೆಸ್ಸಿಂಗ್ ಮೋಷನಲ್ಲಿ ನಾವು ಫೇಶಿಯಲ್ನ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಹೆಲ್ದಿಯಾಗಿ ಒಂದು ನ್ಯಾಚುರಲ್ ಗ್ಲೋ ಎನ್ಹ್ಯಾನ್ಸ್ ಆಗುತ್ತೆ ಫೇಸಲ್ಲಿ. ಸ್ಕ್ರಬ್ಬಿಂಗ್ ಮಾಡಬೇಕಾದ್ರೆ ಇನ್ನೊಂದು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಫಾರ್ಮ್ ಆಗೋ ಏರಿಯಾಸ್ ಇರುತ್ತಲ್ಲ, ಅಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಜ್ ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಸ್ಟೀಮ್ ತೊಗೊತೀವಲ್ವ, ಸ್ಕ್ರಬ್ಬಿಂಗ್ ಆದಮೇಲೆ ಸ್ಟೀಮ್ ತೊಗೋತೀವಲ್ಲ, ಆಗ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಆ ಜಾಗದಲ್ಲಿ ಪೋರ್ಸು ಈಸಿಯಾಗಿ ಓಪನ್ ಆಗಿ ಅದು ಹೊರಗಡೆ ಬರೋಕ್ಕೆ, ಅಂದರೆ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಆಚೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಗೋಧಿ ಹಿಟ್ಟು ಮತ್ತು ವೈನ್ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಚ್ತಾ ಇದ್ದೀನಿ. ಈ ಪ್ಯಾಕ್ ಹಾಕಿಬಿಟ್ಟು ಒಂದು 10 to 15 ಮಿನಿಟ್ಸ್ ಬಿಟ್ಟ ನಂತರ ತಣ್ಣಗಿರೋ ನೀರಲ್ಲೇ ಮುಖ ವಾಶ್ ಮಾಡ್ಕೊಬೋದು. ಹೌದಾ, ನೋಡ್ತಿದ್ದೀರಾ ಹೆಂಗೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಯಾವ ಥರ ಇದೆ ಗ್ಲೋ ಅಂತ. ಫೇಶಿಯಲ್ ಮಾಡೋಕ್ಕಿಂತ ಮುಂಚೆಗೂ ಈಗೂ ಸ್ವಲ್ಪ ಫೇಸಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ ನೋಡಿ. ಸ್ಕಿನ್ನೆಲ್ಲ ಒಂಥರ ಸಾಫ್ಟ್ ಆಗಿದೆ. ಈಗ್ಲಿಗಿಂತ ಇನ್ನೂ ಒಂದು ದಿನ ಆದಮೇಲೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಏನು ಗ್ಲೋ ಕಂಟಿನ್ಯೂ ಆಗುತ್ತೆ. ಪಾಪುಗೆ ಹುಷಾರಿರಲಿಲ್ಲ ಅಂತ 3 ದಿನದಿಂದನೂ ಸಿರಪ್ ಹಾಕ್ತಾ ಇದ್ದೆ. ಡೈಲಿ 3 times ಸಿರಪ್ ಹಾಕೋದಿತ್ತು. ಪಾಪ ಕಂಟಿನ್ಯೂಸ್ ಆಗಿ 3 ದಿವಸನೂ ಸಿರಪ್ ಕುಡ್ದಿದ್ನಲ್ಲ, ಸೊ ಬೇರೆ ಏನು ಫುಡ್ಡು ಕೊಟ್ಟರು ತಿಂತಿರ್ಲಿಲ್ಲ. ಈಗ ನಮಗೂ ಜ್ವರ ಬಂದಾಗ ಒಂಥರ ಬಾಯಿ ಕೆಟ್ಟೋದಂಗೆ ಆಗುತ್ತಲ್ಲ, ಸೊ ಮಕ್ಳಿಗೂ ಹಾಗೆ ಆಗುತ್ತೆ ಅನಿಸುತ್ತೆ. ಪಾಪ ಏನೂ ತಿಂತಿರ್ಲಿಲ್ಲ. ಕೊನೆ ಲಾಸ್ಟಿಗೆ ಹಾಲನ್ನಾದರೂ ತಿಂತಿದ್ದ, ಅದನ್ನು ತಿನ್ನೋದು ಬಿಟ್ಟಿದ್ದ. ಅದಕ್ಕೆ ಚಿಕನ್ ತಂದುಬಿಟ್ಟು ಅವ್ನಿಗೆ ಸ್ವಲ್ಪ ಬೋನ್ಲೆಸ್ ಚಿಕನ್ ಯೂಸ್ ಮಾಡಿಬಿಟ್ಟು ಸೂಪ್ ಮಾಡಿಕೊಟ್ಟೆ. ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ, ಮೆಣಸು ಹಾಗೆ ಕೊತ್ತಂಬರಿ ಸೊಪ್ಪು, ಚಿಕ್ಕದು ಈರುಳ್ಳಿ, ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ಬೇಕಾದಷ್ಟು ನೀರು ಹಾಕಿಬಿಟ್ಟು ಒಂದು 4ರಿಂದ 5 ವಿಸಿಲ್ನ ಕೂಗಿಸ್ಕೊಂಡೆ. ನಾನಿಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂಥೇಳಿ. 4ರಿಂದ 5 ವಿಸಿಲ್ ಆದಮೇಲೆ ಕುಕ್ಕರ್ ಮುಚ್ಚಳ ನಾನು ಓಪನ್ ಮಾಡಿದ್ದೀನಿ ನೋಡಿ. ನೀರು ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡೆ ನಾನು. ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಗೆ ಗರಂ ಮಸಾಲ ಹಾಕಿದ್ರೆ ಬಿಸಿ ಬಿಸಿ ಸೂಪ್ ರೆಡಿ. ಪಾಪು ತುಂಬಾ ಇಷ್ಟಪಟ್ಟು ಸೂಪ್ನ ಕುಡ್ದ. ನನಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯಾಕೆಂದರೆ 3 ದಿವಸದಿಂದ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ಅವನು. ಪಾಪ ಲೈಟಾಗಿ ಬರೀ ಹಣ್ಣು ಅದು ಇದು ಕೊಟ್ಟೆ ಸಿರಪ್ ಹಾಕೋದಾಗಿರ್ತಿತ್ತು. ಸ್ವೀಟ್ ಏನಾದರೂ ಮಾಡಿದ್ರೆ ಒಂದು ಸ್ವಲ್ಪ ತಿನ್ನೋನು, 1 2 ಸ್ಪೂನು, ಮತ್ತು ತಿಂತಾನೇ ಇರಲಿಲ್ಲ. ಪಾಪುನ ಊಟ ಮಾಡಿಸಿ ಸಿರಪ್ ಹಾಕಿಸಿ ಮಲಗಿಸ್ದೆ. ನಂತರ ಆಲ್ರೆಡಿ ಟೈಮ್ ಆಗಿತ್ತು. ಅವನಿಗೆ ಊಟ ಮಾಡಿಸೋದಕ್ಕೆ ತುಂಬ ಹೊತ್ತಾಯಿತು. ಮತ್ತು ಅನ್ನ, ಸಾಂಬಾರು, ಮುದ್ದೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂಥೇಳಿ ಒಂದೇ ಸಲ ಚಿಕನಲ್ಲಿ ಬಿರಿಯಾನಿ ಮಾಡಿಕೊಂಡೆ. ಚಿಕನಿಗೆ ಮ್ಯಾರಿನೇಷನ್ಗೆ ಸಿಂಪಲಾಗಿ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ, ಉಪ್ಪು, ಸ್ವಲ್ಪ ಚಿಕನ್ ಮಸಾಲ ಪೌಡರು. ಇವಾಗ ಬಿರಿಯಾನಿ ಮಸಾಲ ಖಾಲಿ ಆಗಿಬಿಟ್ಟಿತ್ತು, ಸೊ ಚಿಕನ್ ಮಸಾಲ ಹಾಕಿ ಮಾಡಿದ್ದೀನಿ. ಸ್ವಲ್ಪ ಕಸೂರಿ ಮೆಥಿ ಇದಿಷ್ಟು ಹಾಕಿ ನಂತರ ಒಂದು ಸ್ವಲ್ಪ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಮ್ಯಾರಿನೇಷನ್ ಆಗೋಕ್ಕೆ ಬಿಟ್ಬಿಡಬೇಕು. ನಂತರ ಇಲ್ಲಿ ನಾವು ಗ್ರೀನ್ ಮಸಾಲಾನ ಪ್ರಿಪೇರ್ ಮಾಡ್ಕೊಬೇಕು. ಸ್ವಲ್ಪ ಕಸೂರಿ ಮೆಥಿ ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ, ನಂತರ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡ್ಬಿಡ್ಬೇಕು.
ನಾನಿಲ್ಲಿ ಅಡುಗೆಗೆ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ತಿಂಗಳಲ್ಲಿ ನಮಗೆ 3 ಲೀಟ್ರ್ ಎಣ್ಣೆ ಬೇಕಾಗುತ್ತೆ. ಅಂದರೆ ಕರೆಕ್ಟಾಗಿ 1 ಲೀಟ್ರ್ ಎಣ್ಣೆ ನಮಗೆ 10ರಿಂದ 11 ದಿವಸ ಬರುತ್ತೆ. ನಾವು ಒಂದು ಸಲ ನಾವು ಕಡಲೆಕಾಯಿ ಎಣ್ಣೆ ತೊಗೊಂಡ್ರೆ ಇನ್ನೊಂದು ಸಲ ನಾವು ಕೊಬ್ಬರಿ ಎಣ್ಣೆ ತಗೋತೀವಿ. ಸೊ ಇದನ್ನೇ ನಾವು ಆಲ್ಟರ್ನೇಟಾಗಿ ಯೂಸ್ ಮಾಡ್ಕೋತೀವಿ. ಇಲ್ಲಿ ನಾನು ನನ್ನದೇ ಆಗಿರೋ ಸ್ಟೈಲಲ್ಲಿ ಬಿರಿಯಾನಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಫಾಸ್ಟಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೆ 8:15 ಆಗಿತ್ತು. ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ. ಈ ಬಿರಿಯಾನಿ ಪಲಾವ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ರೇ ಚೆನ್ನಾಗಿರುತ್ತೆ. ಬೇಸಿಕ್ಕಾಗಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ಚೆನ್ನಾಗಿ ಟೇಸ್ಟ್ ಬರಬೇಕಂದ್ರೆ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡಬೇಕು, ಹಂಗಂತ ಸೀದಿಸಬಾರ್ದು. ಇಲ್ಲಿ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ. ಕರೆಕ್ಟಾಗಿ ಬಂದಿತ್ತು, ಹದವಾಗಿ ಚೆನ್ನಾಗಿ ಬೆಂದಿತ್ತು ರೈಸ್ ಎಲ್ಲ. ಮುಚ್ಚಳ ಮುಚ್ಚಿ 2 ವಿಜಿಲ್ ಬರ್ಸಿದ್ರೆ ರೆಡಿ ಆಗುತ್ತೆ ನೋಡಿ. ಶ್ರೀ ವರ್ಷ ಕನ್ನಡ ವ್ಲಾಗ್ಸ್ ಅವರ ಬಿರಿಯಾನಿ ರೆಸಿಪಿ, ಚಿಕನ್ ಬಿರಿಯಾನಿ ರೆಸಿಪಿ. 1-2 ಸ್ಪೂನಷ್ಟು ಪ್ಯೂರ್ ತುಪ್ಪನ ನಾನು ಫ್ರ್ಯಾಗ್ರೆನ್ಸ್ಗೋಸ್ಕರ ಅಷ್ಟೇ ಮೇಲೆ ಹಾಕಿಬಿಟ್ಟು ಆಮೇಲೆ ನಂತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ತುಪ್ಪ ಎಲ್ಲ ಅನ್ನಕ್ಕೆ ಮಿಕ್ಸ್ ಆದಾಗ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಬಿರಿಯಾನಿ ಮಾತ್ರ ಸೂಪರ್ ಡೂಪರ್ ಆಗಿತ್ತು, ನನ್ನ ಸ್ಟೈಲ್ ಬಿರಿಯಾನಿ. ನಿನ್ನ ಫೇವ್ರೆಟ್ ಮೂಳೆ ಕೊಡ್ಲಾ? ಹೊಟ್ಟೆ ಒಳಗಡೆ ತಿಂದು ಕೋಳಿ ಅಂತ ಜೀವ ಅಂತ ಎದ್ಬಿಡ್ತಾ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬಾಯ್.